ಸನಾತನ ಧರ್ಮಕ್ಕೆ ನಾವು ಸ್ವಾಮೀಜಿ ಎಲ್ಲ ಆಲ್ಮೋಸ್ಟ್ ಅರ್ಥ ಮಾಡಿಸಿದ್ದಾರೆ. ಅದಕ್ಕೆ ನಮ್ಮ ಸಗಂಜಿಯವರು ಅರ್ಥ ಮಾಡಿಸಿದ್ದಾರೆ. ಬಟ್ ಅರ್ಥ ಮಾಡಿಸಿದ್ದಾರೆ, ಅದನ್ನು ನಾವು ಪಾಲನೆ ಮಾಡಬೇಕು. ಬಟ್ ನಾವು ಇಲ್ಲಿ ವಿಜಯನಗರ ಎಷ್ಟು ದೊಡ್ಡ ಗ್ರಾಮ ಅಂತ ಎಲ್ಲ ಗೊತ್ತಿದೆ. ನಾವು ಎದುರು ಸಂಖ್ಯೆ ಒಂದು 500,000 ಜನ ಸೇರ್ತಾರೆ ಅಂತ 3 ಬೈಠಕ್ ಮಾಡಿದ್ವಿ. 3 ಬೈಠಕಲ್ಲಿ ಗ್ರೂಪಲ್ಲಿ 250 ಜನ ಗ್ರೂಪ್ ಆ್ಯಡ್ ಮಾಡಿದ್ರಿ. ಬೈಠಕಲ್ಲಿ ಹೇಳಿದ್ರು ಒಬ್ಬ ವ್ಯಕ್ತಿ 3 ಜನ ಕರ್ಕೊಂಡ್ಬಂದ್ರೆ ಎಷ್ಟಾಗುತ್ತೆ, 750 ಜನ ಆಗುತ್ತೆ ಅಂತ ನಮಗೆ ಅಂಕೆ ಕೊಟ್ಟರು. ಬಟ್ ನಾವು ಹಂಗೆ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಎಲ್ಲರೂ ಬಂದರೆ ಹಿಂದೂ ಧರ್ಮದ ಬಗ್ಗೆ ಸ್ವಾಮೀಜಿಗಳು ಮತ್ತು ವಕ್ತಾರರು ಅರ್ಥ ಮಾಡಿಸಿದಾಗ ನಾವೆಲ್ಲ ಏನಾಗಿದೆ, ಈಗ ನಮ್ಮ ಮನೆಯಲ್ಲಿ ಹಿಂದೂ ಧರ್ಮದ ಬಗ್ಗೆ ಹೇಳೋಕ್ಕೆ ಕೆಲವು ಟೈಮ್ ಅವಕಾಶ ಸಿಗೋದಿಲ್ಲ. ಬಟ್ ಇಂಥ ಕಡೆ ಸೇರಿದಾಗ ಅವರ ಮಾತುಗಳು ಕೇಳಿಸ್ಕೊಂಡಾಗ ನಾನು ಇನ್ನೊಂದು ಮಾತಾಡಿದೆ ಎಲ್ಲರಿಗೂ, ಎಲ್ಲ ಕಡೆ ನೀವು ಕರಪತ್ರ ಕೊಡೋ ಸಮಯದಲ್ಲಿ ಕುಟುಂಬ ಸಮೇತ ಬನ್ನಿ ಅಂತ ಆಹ್ವಾನ ಮಾಡಿ. ಯಾಕಂದರೆ ಮಕ್ಕಳು ಮತ್ತು ಶ್ರೀಮಂತರು ಅವರೆಲ್ಲ ಬಂದಾಗ ಎಲ್ಲ ನೋಡ್ತಾರೆ, ತಿಳ್ಕೊಂಡಾಗ ಹಿಂದೂ ಧರ್ಮ ಕಾಪಾಡಲು ಸಾಧ್ಯ ಆಗುತ್ತೆ. ಈಗ ಛತ್ರಪತಿ ಶಿವಾಜಿ ಇನ್ನೊಬ್ರು ಮತ್ತೊಬ್ರು ಮಾಡಿದ್ರಂತ ಹೇಳೋದ್ಕಿಂತ ನಮ್ಮ ಮನೆಯಲ್ಲೇ ನಾನೊಬ್ಬ ಛತ್ರಪತಿ ಶಿವಾಜಿ ಯಾಕೆ ಆಗಬಾರದು, ನನ್ನ ಮಗ ಛತ್ರಪತಿ ಶಿವಾಜಿ ಯಾಕೆ ಆಗಬಾರ್ದು ಅನ್ನೋ ಮಟ್ಟದಲ್ಲಿ ನಾವೆಲ್ಲ ಮನಸ್ಸಿಟ್ಕೊಂಡು ಈ ಧರ್ಮವನ್ನು ಕಾಪಾಡೋಕ್ಕೆ ಪ್ರಯತ್ನ ಪಡಬೇಕು. ನಾನು ತಮ್ಮ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ನೋವಿಂದ ಹೇಳ್ತೀನಿ. ಅದೇ ಯಾವುದಾದ್ರೂ ಒಂದು ಪಕ್ಷ ಒಂದು ಸೀರೆ ಕೊಡ್ತಾರೆ ಅಂದರೆ ಸಂಖ್ಯೆ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಸಪೋರ್ಟ್ ಬೇಕು. ಇವತ್ತು ಈ ಒಂದು ಧರ್ಮದ ಬಗ್ಗೆ ಅರ್ಥ ಮಾಡಿಸೋಕೆ ಒಂದು ವೇದಿಕೆ ಮಾಡಿದ್ದೀವಿ. ಇದರಿಂದ ಸಂಖ್ಯೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ. ಒಂದು ಸೀರೆಗೆ ಕೊಡೋ ಗೌರವ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಕೊಡಲಿಕ್ಕೆ ನಿಮ್ಗೆ ಆಗಲ್ವಾ? ಎಷ್ಟು ನೋವಾಗುತ್ತೆ. ಯಾಕೆ ನಮ್ಮ ಧರ್ಮ ಸನಾತನ ಧರ್ಮ ಅಂದರೆ ಶಾಶ್ವತವಾದ ಧರ್ಮ, ಸನಾತನ ಧರ್ಮ, ಆದಿ ಧರ್ಮ. ಜಗತ್ತಲ್ಲಿ ಯಾವ ಧರ್ಮ ಇಲ್ದಿರುವಾಗ ಹುಟ್ಟಿರೋದು, ಯಾವುದೇ ಧರ್ಮ ಇಲ್ದಿರುವಾಗ ಸ್ಥಾಪನೆ ಆಗಿರೋದು ಇನ್ನು ಸನಾತನ ಧರ್ಮ. ಅಂಥ ಧರ್ಮಗಳನ್ನ ಹುಟ್ಟಿ ಭಾರತ ದೇಶದಲ್ಲಿ ಹುಟ್ಟಿ ಇವತ್ತು ಈ ಮಟ್ಟಕ್ಕೆ ಇಷ್ಟೊಂದು ಕಮ್ಮಿ ಸಂಖ್ಯೆಯಲ್ಲಿ ಕುಂತೀವಿ ಅಂದರೆ ತುಂಬ ನೋವಾಗುತ್ತೆ. ಹಾಗಾಗಿ ನಾನು ಹೇಳೋದಷ್ಟೇ, ಎಲ್ಲೋ ಯಾರು ಮಾಡ್ತಾರಲ್ಲ, ನಾವು ಮಾಡೋಣ. ನಮಗೆ ಜಾತಿ ಮತ್ತೊಂದು ಮತ್ತು ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಲಿಂಗಾಯತ, ನಾನೊಬ್ಬ ವಕೀಲಿಗ, ನಾನೊಬ್ಬ ರೆಡ್ಡಿ, ಇನ್ನೊಂದು ಮತ್ತೊಂದು ಎಲ್ಲ ಮರೆಯೋಣ. ಎಲ್ಲ ಮತ್ತು ನಾವೆಲ್ಲ ಒಂದಾಗಿ ಈ ಭಾಗದಲ್ಲಿ ನಿಮಗೆ ಗೊತ್ತಿದೆ, ಕೇವಲ ಒಂದು 3-4 days ಬ್ಯಾಕ್ ಒಂದು ಕಾರ್ಯಕ್ರಮ ಬೇರೆ ಮಾಡವರು ಯಾವ ಮಟ್ಟಕ್ಕೆ ರಾತ್ರಿ ಮಾಡಿದ್ದಾರೆ ಇವರು ನೋಡೋದಲ್ಲ. ಅಲ್ಲ, ಇಡೀ ರಾತ್ರಿ ಅವರು ಯಾವ ಥರ ಆರ್ಭಟ ನಡೆಸಿದ್ದಾರೆ. ಅದಕ್ಕೆ ಬದಲಾಗಿ ನಮ್ಮ ಧರ್ಮವನ್ನು ನಾವು ಕಾಪಾಡೋಕ್ಕೆ ಈಗ ಒಂದು ಸಂಖ್ಯೆ ಸೇರಿ ನಾವು ಉತ್ತರ ಕೊಡೋದಕ್ಕಲ್ಲ. ಯುದ್ಧ ಮಾಡೋದು ಇನ್ನೊಂದು ಮಾಡೋದು ಮತ್ತೆ ಯಾರಿಗೆ ಹಾನಿ ಮಾಡೋದು ಬೇಡ. ನಮ್ಮ ಧರ್ಮವನ್ನು ಕಾಪಾಡಲಿಕ್ಕೆ ನಾವು ಒದ್ದಟ್ಟು ಯಾಕೆ ಆಗ್ತಾ ಇಲ್ಲ? ದಯವಿಟ್ಟು ಎಲ್ಲ ಸ್ವಾಮೀಜಿ ಅರ್ಥ ಮಾಡಿಸಿದರೆ, ಪ್ರಗತಿ ಅರ್ಥ ಮಾಡಿಸಿದರೆ. ನಾನು ಹೇಳಿಷ್ಟೇ, ಎಲ್ಲೋ ಯಾರೋ ಸಾಧನೆ ಮಾಡಿದ್ದಾರೆ ನಮ್ಮ ದೇಶಕ್ಕಾಗಿ, ಯಾರೋ ಪ್ರಾಣ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಅನ್ನೋದು ಬಿಟ್ಟು ನಾವು ನಮ್ಮ ಭಾಗದಲ್ಲಿ ನಮ್ಮ ಮನೆಯಲ್ಲೇ ಹಿಂದೂ ಧರ್ಮವನ್ನು ಕಾಪಾಡೋಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿ ಸಂಕಲ್ಪ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಲ ಭಾರತ್ ಮಾತಾಕಿ.